ಏನಾಗಿದೆ ಗುರು ಇಲ್ಲಿ? ವಾಮಿಟ್ಟ? ಆಹಾ ನನ್ನ ಮಕ್ಕಳಲ್ಲಿ ನಿಮಗೆ ಬೇರೆ ಎಲ್ಲೂ ಜಾಗನೇ ಸಿಕ್ಕಿಲ್ವಾ? ಓ ಶಿಟ್ ಮ್ಯಾನ್, ಏನು ಹಿಂಗೆ? ಯಾವುದು ಗುದ್ದಿರೋದು? ಸರಿ ಬಿಡಿ. ನೋಡಿ ಈ ಥರ ಎಲ್ಲ ಆಕ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇರತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಸ್ನೇಹಿತರೆ. ನೈಟ್ ಡ್ರೈವು ಅಂತೀರಾ, ಬಟ್ ಇಟ್ ಥ್ರಿಲ್ಸ್ ಬಟ್ ಆಲ್ಸೋ ಕಿಲ್ಸ್. ನಮ್ಮ ಸೇಫ್ಟಿಲಿ ನಾವು ಇರಬೇಕು ಅಷ್ಟೇ, ಎಷ್ಟೇ ಆಗಿರಲಿ. ನೋಡು, ಇದರಿಂದ ಒಂದು ಪಾಠ ಕಲ್ತರು ಅವ್ರುಗಳು. ನೈಟ್ ಡ್ರೈವು ಎಷ್ಟೇ ಈಸಿ ಇರುತ್ತೋ ಅಷ್ಟೇ ಕಷ್ಟನೂ ಇರುತ್ತೆ. ಯಾಕಂದರೆ ಹೌದು ಹೌದು ನಿಜ. ಇನ್ನೊಂದು, ನಾವು ಇವಾಗ ಬರ್ಬೇಕಾದ್ರೆ ನನಗೂ ಲೈಟಾಗಿ ಕಣ್ಣು ಎಳೀತು. ನಾನು ಸ್ವಲ್ಪ ಸ್ಲೋ ಮಾಡಿಕೊಂಡೆ. ಅಲ್ಲಿ ಎಲ್ಲಿ ಡಿವೈಡ್ರು ಲೆಫ್ಟಿಗೆ ಬಂದಲ್ಲ, ಅಲ್ಲಿಗೆ ಬಂದಾಗ ಲೈಟಾಗಿ ಒಂದು ಸ್ವಲ್ಪ ಹಿಂಗೆ ಅಂದೆ. ನಾನು ಹಿಂಗೆ ಅಂದ್ಯಲ್ಲ, ಸೊಂಟ ಅಮ್ಕಿದೆ ನೋಡು ನೀನು. ನನಗೆ ಆವಾಗಲೇ ಎಚ್ಚರ ಆಗಿದ್ದು. ಅಂದರೆ ಪೂರ ನಿದ್ದೆ ಮಾಡ್ಕೊಂಡು ಗಾಡಿ ಓಡಿಸ್ತಿರ್ಲಿಲ್ಲ. ಒಂಥರ ಒಳ್ಳೆ ಗಾಳಿ ಬರ್ತಾಯಿತ್ತು, ಒಳ್ಳೆ ಊಟ ಆಗಿತ್ತಲ್ಲ, ಹಂಗೆ ಚೆನ್ನಾಗೆ ಒಂಥರ ಮಂಪ್ರು ಥರ ಬರುತ್ತೆ ಅದು 2 o'clock-ಇಂದ 5 o'clock-ವರೆಗೂ ಅದು ನಿದ್ದೆ ಸರ್ಕಲ್ ಆಗಬೇಕಂತೆ. ಓಕೆನಾ? ಆದಷ್ಟು ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಯಾರೇ ಆದ್ರೂ ಅಷ್ಟೇ. ಪಾಪ ಎಲ್ಲೋ ಬೋರ್ಡವ್ರುಗಳು ಅಷ್ಟು ಬಂಡವಾಳ ಹಾಕ್ಬಿಟ್ಟು ತೊಗೊಂಡು ಬಂದಿರ್ತಾರೆ ಟಿ.ಟಿಗಳನ್ನ. ಈ ಥರ ಹಿಂಗೆ ಮಿಸ್ ಆಗಿಬಿಟ್ರೆ ಪಾಪ ಅವ್ರುಗಳಿಗೂ ಕಷ್ಟನೇ. ನಿದ್ದೆಯಲ್ಲಿ ಎಳ್ದಿದ್ದಾನ ಮೋಸ್ಟ್ಲಿ, ಯಾರಿಗೋ ಗುದ್ದಿದ್ದಾನೆ ಅವನು. ಪಾಪ ಆ ಮಗುಗೆ ನೋಡಿ ಕಣ್ಣು ಪೂರ ಹಿಂಗೆ ಇಟ್ಕೊಂಡ್ಬಿಟ್ಟಿತ್ತು. ನನಗೆ ಒಂಥರ ಅಯ್ಯೋ ಅನ್ನಿಸ್ಬಿಡ್ತು ನಿಜವಾಗ್ಲೂ. ಅಲ್ಲಿರೋರಿಗೆ ಯಾರಿಗೂ ಏನೂ ಆಗದೆ ಇದ್ದರೆ ಸಾಕು. ಬಟ್ ಕರ್ನಾಟಕ ಗಾಡಿ ಅನ್ಕೋತೀನಿ, ಅದೂ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಇನ್ನು ನಮ್ಮ ರಾಮೇಶ್ವರಂಗೆ ಅರೈವಲ್ ಎಟ್ 8:30 ಮಗ. 6.15 hours, ಅಂದರೆ 9 ಗಂಟೆ ರೀಚ್ ಆಗ್ತೀವಿ ಬಾ. ಒಂದು ಸ್ವಲ್ಪ ಕಾಫಿ ಟೀ ಕುಡ್ಕೊಂಡು ನೈಟ್ ಹೊತ್ತು ನೀವು ಎಷ್ಟು ಮೈಯೆಲ್ಲ ಕಣ್ಣಾಗಿರಬೇಕು ಸ್ನೇಹಿತರೆ. ಹೇಳ್ತಾಯಿದ್ದೀನಿ, ಮೈಯೆಲ್ಲ ಕಣ್ಣಾಗಿರಬೇಕು ಲಿಟ್ರಲಿ. ಎಷ್ಟು ಮೈಯೆಲ್ಲ ಕಣ್ಣಾಗಿ ಇಟ್ಕೊಂಡಿದ್ರು ಒಂದೊಂದ್ಸತಿ ಹಿಂಗೆ ಆಗೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈ ಥರ ಹಿಂಗೆ ಬರ್ತಾ ಇರ್ತಾರೆ ನೋಡಿ. ಬಟ್ ಆದರೂ ಸ್ವಲ್ಪ ಸೇಫ್ಟಿಯಾಗಿ ಓಡಿಸ್ರಿ ಅಷ್ಟೇ. ಯಾಕೋ ರೆಕಾರ್ಡ್ ಆಗ್ತಾಯಿದೆ ಗೊತ್ತಾಗ್ತಾಯಿಲ್ಲ. ಏನಂತೆ? ಅಣ್ಣ ಬಟ್ ತೋರ್ಸೋಣ ಬಿಡು, ಅದಕ್ಕೇನಂತೆ. ಅಂದರೆ ಒಳಗಡೆ ಹಾಕ್ಬಿಟ್ಟಿದ್ದೀನಿ ಕಣ ಗಾಡಿ. ಬಟ್ಟೆ ನಮ್ಮ ತಾಯಿ ಪ್ರಣವ್. ಹಾಂ, PRANAV. ಏನು ಬೇಡ ಕೂತ್ಕೋ. ಒಳಗಿದಾವೆ. Vanity bag open. No problem, sir. This bag is open. Okay, you please check. Coming from Karnataka, Bangalore. Bangalore. Rameshwaram, Madurai, Okay. temple.
తెలుగు మాట్లాడవాలి బట్ కన్నడం ఫాస్ట్గా రాదు. తెలుగు వాండ్లికి వస్తుంది. మేము తెలుగు వాండ్లే సార్. ఇప్పుడు ఎలక్షన్ ఇప్పుడు ఎలక్షన్ నడుస్తా ఉంటుందా? గ్యాస్ లిక్కరు మాది ఫ్యామిలీ ట్రిప్ రామేశ్వరం, ధనుష్ కోటి, మధురై ట్రిప్ చేసుకొని మండే వాపస్ బ్యాంగ్లూర్. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪಾಪ ಒಳ್ಳೆಯವರು, ತಮಿಳ್ನಾಡು ಪೊಲೀಸವರು ಕ್ಲೀನಾಗಿ ಕಳಿಸ್ಕೊಟ್ಬಿಟ್ರು. ಸುಮ್ಮನೆ ಚೆಕ್ ಮಾಡಿಸಿದ್ರು, ಬ್ಯಾಗ್ ಚೆಕ್ ಮಾಡಿಸಿದ್ರು, ಹೊರಟ್ರು ಅಷ್ಟೇ. ಜಾಲಿ ಅಷ್ಟೇ, ಹೊರಡ್ರಿ, ಏನಿಲ್ಲ, ನಡ್ರಿ. ಅವ್ರಿಗೆ ಡೌಟ್ ಅನ್ಸುತ್ತೆ, ಮೋಸ್ಟ್ಲಿ ತೆಗ್ದುಬಿಡ್ರಪ್ಪ ಹೋಗ್ಲಿ, ಯಾಕೆ ತೆಗೀರಿ. మాదగ్గర ఏమో ఓన్లీ వాళ్ళ పని వాళ్ళు చేయాలి. లేదు దీనివల్ల. ఓకే, నాది యూట్యూబ్ ఛానల్ ಮತ್ತು ఇన్స్టాగ్రామ్ ఐడి అన్న ఉంది, మీరు చెక్ చేయండి. ఓకే, థ్యాంక్ యూ సార్, థ్యాంక్ యూ, థ్యాంక్ యూ. ಪ್ರಣವ್, ಬೈಕರ್ ಪ್ರಣವ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಅಷ್ಟೇ, ಎಷ್ಟು ಬೇಕೋ ಅಷ್ಟು ಹೇಳ್ಬಿಟ್ಟು ಕಳಿಸ್ತಾ ಇರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಜಾಲಿ, ಹತ್ರಿ ಏನಿಲ್ಲ. ಅಷ್ಟೇ, ಏನಿಲ್ಲ, ಜಾಲಿಯಾಗಿ ಹೊರಡೋದಷ್ಟೇ. ಸೊ ಇನ್ನೊಂದು ಏನು ಗೊತ್ತಾ, ತಮಿಳ್ನಾಡಲ್ಲಿ ಎಲೆಕ್ಷನ್ ನಡೀತಾ ಇದೆ. ಓ ಇದೇ ಗುರು ಪಂಬನ್ ಬ್ರಿಡ್ಜು. ಓ ಖುಷಿ ಆಗ್ತಾಯಿದೆ ಗುರು. ಎಷ್ಟು ದಿವಸ ಬರೀ ರೀಲ್ಸಲ್ಲಿ ನೋಡ್ಕೊಂಡು ಬಂದಿದ್ದೆ ಇದಿತ್ತು. ಜಾಲಿ. ಸೊ ಇದೇ ನಮ್ಮ ಸ್ಟೇ ಇವತ್ತು. ಗಾಡಿ ಒಳಗಡೆ ಹಾಕಬೇಕು. ಸರ್ ಎಲ್ಲ ಪರವಾಗಿಲ್ಲ. ಓಕೆ, ಫ್ರೆಶ್ ಆಗಿದೆ. ಓಕೆ, ಈ ವಿಡಿಯೋ ನಿಮಗೆ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.